ಇವಾಗ ಅಕಸ್ಮಾತ್ ನಿಮ್ ಗರ್ಲ್ ಫ್ರೆಂಡ್ ಆದ್ರೆ ಅವ್ರು ಹೆಂಗಿರ್ಬೇಕು? ಎರಡೂನು ಯೋಚನೆ ಮಾಡ್ತಾರೆ ಮೇಡಮ್, ಎರಡೂನು ನೋಡೇ ಮೇಡಮ್ ಲವ್ ಮಾಡೋದು. ಇವಾಗ ನಾವು ಸೆಟ್ಲ್ ಆಗಿದಲ್ಲ ಮೇಡಮ್, ನಮ್ಮ ಮಾವ ಹೆಣ್ಣು ಕೊಡೋದು ಓಕೆ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲ ನನ್ನ ಲವರ್ದು ವಿಶಾಲ ಹೃದಯ ಅಂದ್ರೆ ಎಲ್ಲಿ ಕಾಣುತ್ತೆ ಮೇಡಮ್ ವಿಶಾಲ ಹೃದಯ ಮಾವನ್ಗೆ? ವಿಶಾಲವಾಗಿ ಒಂದು 4-5 ಎಕರೆ ಇದೆ ಅಂದ್ರೆ ಸ್ವಲ್ಪ ಕಾಣುತ್ತೆ, ಕರ್ಕೊಂಡು ನೋಡಿ ಮಾವ ನಂದೇ ನಮ್ಮ ಅಪ್ಪನ ಹೆಸರಲ್ಲಿ ಇದೆ ಅಥವಾ ನನ್ನ ಹೆಸರಲ್ಲಿ ಇದೆ ಅಂತ. ವಿಶಾಲ ಹೃದಯದವ್ರಿಗೆ ಹೆಣ್ಣು ಕೊಡೋದು ಮೇಡಮ್. ಅಲ್ಲ ಪಾಪ ಅವ್ರ ನೋವು ಎಷ್ಟು ಗೊತ್ತಾಗ್ತಿದೆ ನೋಡಿ. ಎಲ್ಲರಿಗೂ ಅಂತವ್ರನ್ನ ನೀವು ಒಂಚೂರು ಹೈಲೈಟ್ ಮಾಡಿ ಒಂಚೂರು ಲವ್ ಸೀನ್ಸ್ ಕೊಡೋ ಬದಲು ಅಲ್ಲಿ ನಾನು ಬರೀ ಹೊಡೆತಾ ಸೀನ್ಸ್ ನೋಡ್ತಾ ಇದ್ದೀನಿ. ಇಲ್ಲ ಮ್ಯಾಮ್, ಪ್ರಪಂಚ ಇರೋದು ಹೆಂಗೆ ತಪ್ಪು ತಿಳ್ಕೊಂಡು ನಿಮ್ ಮ್ಯಾರೇಜ್ ಆಗಿದೆ ಮ್ಯಾಮ್? ಇಲ್ಲ ಸರ್ ಆಗಿಲ್ಲ ಮ್ಯಾಮ್. ನಿಮ್ಮನೇಲಿ ಹಂಗ್ ನೋಡ್ತಾರ ಮೇಡಮ್? ಮನ್ಸರ ಹುಡುಗನ್ ನೋಡ್ತಾರ, ಮನೆ ಕಡೆ ಚೆನ್ನಾಗಿ ಅವ್ರ ಅಂತ ನೋಡ್ತಾರ ಮ್ಯಾಮ್? ಎರಡು ಇರೋದನ್ನು ನೋಡ್ತಾರೆ. ಕರೆಕ್ಟ್ ಅಲ್ವಾ ಮ್ಯಾಮ್? ಹಂಗೆ ಅಲ್ವಾ ಮ್ಯಾಮ್? ಅದನ್ನೇ ಇವತ್ತಿನ ರಿಯಾಲಿಟಿನೇ ಹೇಳಕೊಟ್ಟಿರೋದು. ಅದೇ ಈಗ ತುಂಬಾ ಒಳ್ಳೆ ಮನ್ಸಿದೆ ನನಗೆ, ಆಯ್ತು ನಾನು ಲಾಲ್ ಬಿಲ್ಡಿಂಗ್ ಅಲ್ಲಿ ಕರ್ಕೊಂಡೋಗಿ ಚೂಡಿದಾರ್ ಕೊಡ್ಸೋರು ಆಗುತ್ತಾ ಮೇಡಮ್ ನನ್ನ ಗರ್ಲ್ ಫ್ರೆಂಡ್ಗೆ? ಹೌದು ಸರ್. ಅಟ್ಲೀಸ್ಟ್ ಓರಿಯನ್ ಮಾಲ್ ಅಂತಾರೆ, ಓರಿಯನ್ ಮಾಲ್ ಹೋದ್ರೆ ನಿಮ್ಗೆ ಗೊತ್ತು ಹೆಂಗಿರ್ತಾವ ಬಿಲ್ಗಳು ಅಂತ. ದುಡ್ಡು ಬೇಕಲ್ಲ ಮ್ಯಾಮ್? ನಿಮ್ಗೆ ಹೆಸರಿಟ್ಟಿರೋದ್ರಲ್ಲಿ ಏನ್ ತಪ್ಪೇ ಇಲ್ಲ ಬಿಡಿ, ಕರೆಕ್ಟ್ ಆಗಿ ಹೆಸರಿಟ್ಟಿದ್ದಾರೆ. ಇಲ್ಲ ಮ್ಯಾಮ್, ನಾನು ರಿಯಾಲಿಟಿನೇ ಹೇಳ್ತಾ ಇರೋದು. ಈಗ ತುಂಬಾ ಚೆನ್ನಾಗಿರೋ ಹೆಣ್ಗಳು ಕರ್ಕೊಂಡೋಗಿ 20 ರೂಪಾಯಿ ಗೋಲ್ಗಪ್ಪ ಕೊಡ್ತಾರೆ, ತಿನ್ಬಿಡ್ತಾರ ಮ್ಯಾಮ್. ಆಗಲ್ಲ. ಇಲ್ಲ ನನ್ನ ಮುಂದೆ ತುಂಬಾ ಚೆನ್ನಾಗಿದೆ, ಗೋಲ್ಗಪ್ಪ ತಿನ್ನೋದ್ರೆ ಅವ್ನು ಹಿಂಗೆ ಹೆಂಗೋ ಕರ್ಕೊಂಡು ಹಿಂಗೆ ಆಗ್ತಾ ಇರ್ತಾನೆ, ಹೊಂಟ್ಬಿಡ್ತಾವಳು ಆಟೋ ಹತ್ತಿ ಹುಡುಗಿ. ಹೌದೌದು ಕರೆಕ್ಟ್. ಹಂಗಾಗಲ್ಲ ಮ್ಯಾಮ್. ಹೌದು. ಈಗ ಸಾಂಗ್ಸ್ದು ನಾನು BGMs ಅಂತೆಲ್ಲ ನೋಡಿದಾಗ್ಲೂ ಕೂಡ ಸಕ್ಕದ ಫ್ರೆಶ್ ಆಗಿ ಬಂದಿದೆ ಅದೆಲ್ಲ. ಸೊ ಅದೆಲ್ಲ ಯಾರು? ಶ್ರೀಧರ್ ಸರ್ ಮೇಡಮ್. ಶ್ರೀಧರ್ ಸರ್ ಮಾಡಿದ್ರು. ಅವರು ಮುಸ್ಸಂಜೆ ಮತ್ತು ಕೃಷ್ಣನ್ ಲವ್ ಸ್ಟೋರಿ ತುಂಬಾ ದೊಡ್ಡ ಇಟ್ಟು ಅವ್ರ ಸಿನಿಮಾಗಳು ಆಡಿ ಈಗಲೂ ಟ್ರೆಂಡಿಂಗ್ ಅಲ್ಲಿದೆ. ಆ ಥರ ಒಬ್ಬ ಮೆಲೋಡಿ ಕಿಂಗ್ ಅಂತಾನೆ ಹೇಳ್ಬೋದು ಅವ್ರನ್ನ. ನನ್ಗೆ ನೆಕ್ಸ್ಟ್ ಆಪ್ಷನ್ನೇ ಕೇಳಕ್ ಬಿಟ್ಟಿಲ್ಲ ಅವರು. ನನ್ನ ಕೂತ್ಕೊಂತ ಇರೋ 3 ದಿನ ಸಹ ಟ್ರಾವೆಲ್ ಮಾಡ್ತಾರೆ ಒಂದು ಸಾಂಗ್ಗೆ. ಓಕೆ ಈತನ ಮೈಂಡಲ್ಲಿ ಇದೆ, ನೆಕ್ಸ್ಟ್ ಆಪ್ಷನ್ನೇ ಕೊಡಿದ್ರೆ ಕೊಡೋರು. ನಾನು ದೂಸರ ಮಾತಾಡ್ತಾರಲ್ಲ ಆ ತರ ಕೊಡೋರು. ಓಕೆ, ಹೀರೋಯಿನ್ಸ್ ಬಗ್ಗೆ ಹೇಳೋದಾದ್ರೆ ಹೆಂಗೆ ಕಾಸ್ಟ್ ಮಾಡಿದ್ರಿ, ಹೇಗೆ ಇದ್ ಮಾಡಿದ್ರಿ? ಯುಕ್ತ ಅಂತ ಒಬ್ರು ಹೀರೋಯಿನ್, ಲೇಖ ಚಂದ್ರ ಅಂತ. ಸೊ ಇಬ್ರು ಒಳ್ಳೆ ಪಾತ್ರ ಮಾಡಿದ್ದಾರೆ. ಅಂಡ್ ಅವರ ಒಂದು ಎಮೋಷನ್ಸ್, ಅವರ ಒಂದು ಲೈಫ್, ಅದ್ರ ಮೇಲೆ ಕೂಡ ಜಾಸ್ತಿ ಟ್ರಾವೆಲ್ ಆಗುತ್ತೆ ಸಿನಿಮಾ. ಓಕೆ, ಸೊ ಅವ್ರದ್ದು ನಿಮ್ಮ ಕೆಮಿಸ್ಟ್ರಿನಾ ಅಥವಾ ಹೇಗೆ, ಅದು ಯಾವ ತರ ಎಂಟೈರ್ ಫಿಲ್ಮ್ ಅಲ್ಲಿ? ಅದು August 6th ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಈಗ ನಮ್ಮ ಕನ್ನಡದಲ್ಲಾದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಹೇಗ್ ಜನ ರೆಸ್ಪಾಂಡ್ ಮಾಡ್ತಾ ಇದಾರೆ ಟ್ರೈಲರ್ಗೆ ಅಂತೆಲ್ಲ. ನೀವು ತಮಿಳಲ್ಲಿ ಕೂಡ ರಿಲೀಸ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ತಮಿಳಲ್ಲಿ ಇದು ಆಲ್ರೆಡಿ ಟ್ರೈಲರ್ ಬಂದಿದೆಯಾ? ಹೌ ಇಸ್ ದ ರೆಸ್ಪಾನ್ಸ್? ಈಗ ಸಾಂಗ್ಸ್ ಬಿಟ್ಟಿದ್ವಿ, ಸಾಂಗ್ಸ್ ತುಂಬಾ ಚೆನ್ನಾಗಿ ಹೋಗಿದೆ. ಅಂಡ್ ಅಲ್ಲಿರೋರು ಸಾಕಷ್ಟು ಸೆಲೆಬ್ರಿಟೀಸ್ ನೋಡಿ ತುಂಬಾ ಚೆನ್ನಾಗಿದೆ, ಇದು ಸ್ಟ್ರೈಟ್ ತಮಿಳ್ ಫಿಲಂ ತರ ಇದೆ ಅಂದಿದ್ದಾರೆ. ಆ ತರನೇ ವರ್ಕ್ ಮಾಡಿದೀವಿ. ಇವರೇ ಕುತ್ಕೊಂಡು ಪ್ರೊಡ್ಯೂಸರ್ ಆಗಿ ಕೂತ್ಕೊಂಡು ಲಿರಿಕ್ಸ್ ಕರ್ಸಿ ಕ್ಲೀನ್ ಆಗಿ ಬರ್ಸಿರೋದು. ನೀನ್ ಬರೀ ನಾವ್ ಇಲ್ಲಿ ಕೂತ್ಕೊಂಡಿರ್ತೀವಿ ಅಂತಲ್ಲ, ಅಲ್ಲೇ ಹೋಗಿ ನಾವು ಟ್ರಾವೆಲ್ ಮಾಡಿದ್ವಿ ಲಿರಿಕ್ಸ್ ಜೊತೆ. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿ ಕೆಲಸ ಮಾಡಿದೀವಿ. ಕನ್ನಡದ ಒಂದು ಸಿನಿಮಾ ತುಂಬಾ ದೊಡ್ಡ ಬಜೆಟ್ ಅನ್ನೋದಕ್ಕಿಂತ ಒಳ್ಳೆ ಕಂಟೆಂಟ್ ಮಾಡಿದ್ವಿ. ಇವತ್ತು ಜನರಿಗೆ ಏನ್ ಬೇಕು ಅಂತ ಗೊತ್ತಿದೆ, ಆ ತರ ಒಂದು ಪ್ರಾಡಕ್ಟ್ ರೆಡಿ ಮಾಡಿ ಇಟ್ಕೊಂಡಿದೀವಿ. August 6th ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಕಾಸ್ಟ್ ಏನೆಲ್ಲ ನೀವು ಸೆಲೆಕ್ಟ್ ಮಾಡಿದಿರಾ ಕೂಡ, ಸೊ ಅವರನ್ನ ಯಾವ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಟ್ಕೊಂಡು ನೀವು ಯಾವ ತರ ಓಕೆ ಈ ಸೆಟ್ಗೆ ಈ ರೋಲ್ಸ್ಗೆ ಇವರೇ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾರೆ? ನಾನು ಸೆಲೆಕ್ಟ್ ಎಲ್ಲ ಸೆಟಲ್ಡ್ ಆಕ್ಟರ್ಸ್. ನಮ್ಮ ಸುದೀಪ್ ಸರ್ ಆಗಿರ್ಬೋದು, ಆಕ್ಟ್ ಮಾಡಲ್ಲ ಅವ್ರು ಹೆಂಗಿದಾರೆ ಹಂಗೆ ಅವ್ರದ್ದು. ಅದೇ ನನಗೆ ಬೇಕಾಗಿರೋದು. ಈಗ ತಬ್ಲಾ ನಾನಿ ಅವ್ರಾಗಿರ್ಬೋದು, ಅಪೂರ್ವ, ಸಂಗೀತ, ಇವರೆಲ್ಲಾನು ತುಂಬಾ ಸೆಟಲ್ಡ್ ಆಗಿ, ಹೀರೋಯಿನ್ ಕೂಡ ತುಂಬಾ ಸೆಟಲ್ಡ್ ಆಗಿ ಮಾಡ್ತಾರೆ. ಈಗ ಮಲಯಾಳಂ ಇದರಲ್ಲೆಲ್ಲ ನೀವು ನೋಡಿ ಅವ್ರು ಯಾರು ಆಕ್ಟ್ ಮಾಡಲ್ಲ, ತುಂಬಾ ನ್ಯಾಚುರಲ್ ಆಗಿ ಹೋಗ್ತಾ ಇರುತ್ತೆ. ಆ ತರ ಒಂದು ಪ್ಯಾಟರ್ನ್ ಸಿನಿಮಾ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲ್ ಸ್ವಲ್ಪ ನಮ್ಮ ಆಡಿಯನ್ಸ್ ವಿಜುವಲ್ ಕಿರ್ಚ ಜಾಸ್ತಿ ಹಂಗ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್, ಹೀರೋ ಕ್ಯಾರೆಕ್ಟರೈಸೇಷನ್, ಫೈಟ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿದ್ವಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ನಿಮ್ದು ಪ್ಲಾನ್ಸ್ ಇದ್ರ ವಿಚಾರವಾಗಿ, ಮೂವಿ ವಿಚಾರವಾಗಿ ನೆಕ್ಸ್ಟ್ ತಗೊಳ್ಳೋದಾದ್ರೆ ಏನ್ ಪ್ಲಾನ್ ಮಾಡ್ತಾ ಇದೀರಾ? ಈ ಲೈಫ್ ಟುಡೇ ಅದೇ 6th ರಿಲೀಸ್ ರೆಡಿ ಇದೆ, ಪ್ರಮೋಷನ್ಸ್ ನಡೀತಾ ಇದೆ. ಸೊ 6th ಗೆ ವೆರಿ ಎಕ್ಸೈಟೆಡ್, ಭಯ ಇಲ್ಲ, ಕಾನ್ಫಿಡೆಂಟ್ ಆಗಿದ್ದೀವಿ. ಶೂರ್ ಶಾಟ್ ಆಗುತ್ತೆ ಈ ಸಿನಿಮಾ ಅಂತ. ಕನ್ನಡ ಇಂಡಸ್ಟ್ರಿಗೆ ಇದೊಂದು ಸರ್ವೈವಲ್ ಈ ಸಿನಿಮಾ ಆಗುತ್ತೆ ಅಂತ ನಂಬಿಕೆಯಲ್ಲಿ. ಸರ್ವೈವಲ್ ಸಿನಿಮಾ ಅನ್ನೋದಕ್ಕೆ ಜೊತೆಗೆ ಹೀರೋ ಕೂಡ ಸರ್ವೈವಲ್ ಆಗಿ ಕಾಣಿಸ್ಕೊಂತಾರೆ ಮುಂದಕ್ಕೂ ಕೂಡ ಇನ್ನು ನೆಕ್ಸ್ಟ್ ಅಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಬಗ್ಗೆ ನೀವು ಹೇಳಿ. ಹೌದು ಮ್ಯಾಮ್, ಅದೇ ಈಗ ಕಿರಣ್ ಸರ್ ಆಗಲಿ, ಪ್ರದೀಪ್ ಸರ್ ಆಗಲಿ, ಅವ್ರದೇ ಬೇರೆ ಯಾವುದೋ ಬಿಸ್ನೆಸ್ ಮ್ಯಾಮ್. ಅವ್ರು ಇಲ್ಲಿ ಏನೋ ದುಡಿಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಬಂದಿಲ್ಲ. ಅವ್ರುಗಳು ಬಿಸ್ನೆಸ್ ಅಲ್ಲಿ ಅವ್ರಿಗೆ ಟೈಮೇ ಇಲ್ದಿರೋಷ್ಟು ಬಿಸಿ ಇದ್ದಾರೆ. ಬಟ್ ಇಲ್ಲಿ ಅವರಿಬ್ರು ಕಂಪ್ಲೀಟ್ ಆಗಿ ಬಂದಿರೋದು ಪ್ಯಾಷನ್ಗೆ, ಇಲ್ಲಿ ಇನ್ನೂ ತುಂಬಾ ಕೆಲಸಗಳು ಮಾಡಬೇಕು ಅಂತ. ಹಾಗಾಗಿ ಮೊದಲನೇ ಸಿನಿಮಾ ಒಂಥರ ಅಡಿಪಾಯ ಇದ್ದಂಗೆ. ಇಲ್ಲಿ ಗಟ್ಟಿಯಾಗಿ ನಿಂತ್ರೆ ಮುಂದಕ್ಕೆ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾರೆ. ನನ್ನಂತ ಒಂದಷ್ಟು ಕಲಾವಿದರಿಗೆ, ಟೆಕ್ನಿಷಿಯನ್ಗಳಿಗೆ ಎಲ್ರಿಗೂ ಕೆಲಸ ಸಿಗುತ್ತೆ. ಹಂಗಾಗಿ ಈ ಗೆಲುವು ತುಂಬಾ ಅವಶ್ಯಕತೆ ಇದೆ ಮ್ಯಾಮ್. ಗೆಲ್ಲೇಬೇಕು, ಗೆಲ್ತೀವಿ ಅನ್ನೋ ನಂಬಿಕೆ ಮೇಲೆ ಕೆಲಸ ಮಾಡಿದೀವಿ ಮ್ಯಾಮ್. ಓಕೆ, ಸೊ ಥಿಯೇಟರ್ಸ್ ವೈಸ್ ಬಂದ್ರೆ ಎಲ್ಲೆಲ್ಲ ಥಿಯೇಟರ್ಸ್ ಓಕೆ ಆಗಿದೆ? KRG ಸ್ಟುಡಿಯೋಸ್ ಅವ್ರು ರಿಲೀಸ್ ಮಾಡ್ತಾರೆ ನಮ್ಮ ಕಾರ್ತಿಕ್ ಗೌಡ, ಯೋಗಿ ಸರ್. ಆಲ್ಮೋಸ್ಟ್ ಒಂದು ಒಳ್ಳೆ ಸ್ಕ್ರೀನ್ಸ್ ಬರ್ತಾ ಇದೆ. ಆಲ್ಮೋಸ್ಟ್ ಇಲ್ಲಿ ಬಳ್ಳಾರಿ, ಈ ಕಡೆ ಮೈಸೂರು, ಮಂಡ್ಯ ಎಲ್ಲಾ ಕಡೆನೂ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗಿ 1 ವೀಕ್ ಆಮೇಲೆ ನಾವು ತಮಿಳ್ನಾಡಿಗೆ ಹೋಗ್ತೀವಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಸರ್ ನೀವು ನೆಕ್ಸ್ಟ್ ತಗೊಳ್ಳೋದಾದ್ರೆ ಈ ಮೂವಿ ನಂತರ ಇನ್ನ ಏನಾದ್ರು ಬೇರೆ ಪ್ಲಾನ್ಸ್ ಇದೆಯಾ? ಇದೇ ಮೂವಿ ಇಂಡಸ್ಟ್ರಿಲಿ ಏನಾದ್ರು ನನ್ನ ನೆಕ್ಸ್ಟ್ ಪ್ಲಾನ್ ಇದೆ, ಓಕೆ ಇದೊಂದು ಚೆನ್ನಾಗಿ ಸಕ್ಸಸ್ ಆದ್ರೆ ನನಗೊಂದು ಹೋಲ್ಡಿಂಗ್ಸ್ ಇರುತ್ತೆ, ನೋಡೋಣ ಪ್ಲಾನ್ ಮಾಡೋಣ ಅನ್ನೋದೇನಾದ್ರು ತಲೆಯಲ್ಲಿದೆಯಾ?
ಏನಿಲ್ಲಮ್ಮ ನೆಕ್ಸ್ಟ್ ಮೂವಿ ಆಲ್ರೆಡಿ ಇದು ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ, ರಿಲೀಸ್ ಆಗಲಿ ಅಂತ. ರಿಲೀಸ್ ಆಗಿದ ತಕ್ಷಣನೇ ಅನೌನ್ಸ್ ಮಾಡಿ ಅಲ್ಲೇ ಅನೌನ್ಸ್ ಮಾಡಿದ್ದೀನಿ, ನಂದು 2ನೇ ಸಾಂಗಲ್ಲೋ 3ನೇ ಸಾಂಗಲ್ಲೋ. ಸೊ ನೆಕ್ಸ್ಟು ಇದೇ ಕಿರಣ್ ಆದಿತ್ಯಗೆ ಇನ್ನೊಂದು ಮೂವಿ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಅದು ಸ್ಕ್ರಿಪ್ಟ್ ಕೆಲವೊಂದು 1-2-3 ಲೈನ್ ಹೇಳಿದ್ದಾರೆ, ಸಿಂಗಲ್ ಲೈನು. ಮೋಸ್ಟ್ಲಿ ಅದು ಇದಾದ್ಮೇಲೆ ಅದು ಆಗುತ್ತೆ, ಅದನ್ನು ಮಾಡ್ತೀವಿ. ಓಕೆ, ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಮತ್ತೊಂದು ಮೂವಿ ಸಿಗ್ತಾ ಇರೋದಕ್ಕೆ.